ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ ಬಾ ಜಯಣ್ಣ. ಹಿಂದಿನ ಕಾಲದಾಗೆಲ್ಲ ಕಮಲಕ್ಕ ಹೇಳಣ್ಣ ಕೇಳವ ತಾಯಂದ್ರು ಮಕ್ಳುಗಳಿಗೆ ಅನ್ನವ ತಿನ್ಸುವಾಗ ಯಾರನ್ನ ತೋರಿಸ್ಕೊಂಡ್ ತಿನ್ನಿಸ್ತಿದ್ರು ಹೇಳಪ್ಪ? ಚಂದ ಮಾಮ. ಅಲ್ಲ ಅವನ್ ಸುಮ್ಕೆ ಅವನೇ. ನಿಂಗೆ ಯಾರು ತೋರಿಸ್ತಿದ್ರು ಚಂದ್ರಣ್ಣ? ಹೆಸರೇ ಅದ್ ಮಾಡಿಕೊಂಡಿದ್ದೆ ನೀನು. ನನ್ನನ್ನೇ ತೋರಿಸ್ತಿದ ನಮ್ಮವ್ವ. ಅದೇಂಗೆ? ಕನ್ನಡಿ ಮುಂದೆ ಕವ ಶ್ರೀರಾಮಚಂದ್ರ ಗುಂಡ್ಗುಂಡಕ್ಕೆ ಕೆಂಪ್ಕಿದ್ನಂತೆ ಅವಾಗ. ಆಮೇಲೆ ವಯಸ್ಸಾಯ್ತಾ ಕಪ್ಕಾಗ್ಬಿಟ್ಟಿ ಆಮೇಲೆ ಬಣ್ಣ ತೇಲ್ಬಿಟ್ಟದೆ. ತೇಲ್ಬಿಡ್ತು ಕಣ. ಆದ್ರೂ ಏನ ಬಿಡು, ಕಪ್ಪು ಕಸ್ತೂರಿ ಅಲ್ವಪ್ಪ ಕಣ್ಣಣ್ಣ. ಇರ್ಲಿ, ಚಂದಕ್ಕೆ ಇದೆಯಾ ವಿಚಾರ ಏನು ಅಂದ್ರೆ ಫೋಟೋ ಹೋಗ್ಬೇಡ ನೀನು. ಫೋನ್ ಕುಟ್ಕ ಆಮೇಲೆ ತೆಗ್ಯಾನ ಬಿಡು ಸೆಲ್ಫಿ. ಆಮೇಲೆ ತೆಕ್ಕೊಳಮ್ಮ 3 ಜನನು ಸೇರ್ಕೊಂಡು. ಆಯ್ತು ಬಿಡಪ್ಪ. ಏನ್ ಮಾಡವ ನೀನು? ತಕೊಂಡ್ ಏನ್ ಮಾಡವ ಫೋಟೋವ? ಅದೇನೋ ಆಗ್ತಾರಲ್ಲಪ್ಪ ಎಲ್ಲಾರು ನೋಡ್ಲಿ ಅನ್ಬಿಟ್ಟು. ಓ ಸರಿ ಸರಿ, ಅಲ್ಲಿ ಹಾಕೋದು ಅಂತಲೇ. ಅದೇನೋ ಫೇಸ್ಬುಕ್ ಸ್ಟೇಟಸ್ ಅವ ಹಂಗಂದಾರ ಅದ. ಸರಿ ಬಿಡು, ನನಗೆ ಜಸ್ಟಿಸು ಗೊತ್ತು, ಅದೇನೋ ಸ್ಟೇಟಸ್ ಗೊತ್ತಿಲ್ಲ ಕವ. ಇರ್ಲಿ ಹೇಳವ. ನೋಡಪ್ಪ, ಯಾರು ಇದಕ್ಕೋಗ್ಬಿಟ್ಟವ್ರಂತಲ್ಲ, ಇಸ್ಪೇಸು ಭಾರತ ದೇಶದಿಂದ. ಏನಣ್ಣ ಇಳಿದ್ ಬಂದ್ರಲ್ಲಂತಲ್ಲಪ್ಪ? ಅಲ್ಲ, ಇನ್ನೊಬ್ರು ಹೋದ್ರ ಅಲ್ಲೇ ಎಲ್ಲೋ ತೇಲಾಡ್ತಾ ಕುಂತವ್ರಂತಲ್ಲಣ್ಣ. ಇನ್ನುವೆ ಬರೋದಿಲ್ವಾ ಕಾಣಿ? ಅವರು ಮ್ಯಾಲಿಂದ ಭೂಮಿ ನೋಡ್ಬಿಟ್ಟು ಭೂಮಿ ಸಂದ ಕಾಣ್ತದೆ ಅಂತ ಹೇಳ್ತಾವ್ರೆ. ಈ ಚಿಕ್ಕ ವಯಸ್ಸಿನಾಗೆಲ್ಲ ನಮಗ್ ಚಂದ್ರನ್ ತೋರಿಸ್ಬಿಟ್ಟು ಚಂದಮಾಮನ್ ನೋಡು ಅನ್ನೋರು ಅಲ್ವಪ್ಪ. ಈಗ ಇಲ್ಲಿಂದ ಚಂದ್ರನ್ ನೋಡೋದ್ ಚಂದ್ವೋ ಅಲ್ಲಿಂದ ಭೂಮಿ ನೋಡೋದ್ ಚಂದ್ವೋ? ನೀನೇ ಹೇಳಪ್ಪ. ಈಗ ಹೋದವ್ರು ಕೇಳ್ಬೇಕಪ್ಪ. ಅದ ನಮ್ಗೇನೋ ಇಲ್ಲಿಂದ ಚಂದ್ರನ್ ನೋಡೋದೇ ಚಂದ. ಯಾಕೆ ಹೇಳು? ಅಲ್ಲಿ ಹೋಗಲ್ವಲ್ಲ ನಾವು. ಹಂಗನ್ಬೇಡ ಬಿಡು. ಏನು ಅಂತಂದ್ರೆ ನಮ್ಗ ಆಗಾಕಿಲ್ಲ ಅಂತ ಕುಂತ್ಕೋಬಾರ್ದು. ಏನಾದ್ರೂ ಅದೇನೋ ಅದಂತಲ್ಲಪ್ಪ, ಅಲ್ಲಿ ಹೋದ್ರು ಹೋಗ್ಬೋದಪ್ಪ ಚಂದ್ರನ್ ತಕ್ಕೆ. ನಡೆದಯ್ಯಪ್ಪ ಗೊತ್ತಿಲ್ಲ. ನೆಲದ ಮೇಲೆ ನಡೆಯೋದೇ ಕಷ್ಟ. ಇನ್ ಗಾಳಿಲಿ ತೇಲ್ಕೊಂಡ್ ಹೋದಯ್ಯ ನೀನು. ಅದಕ್ಕ ಅಭಾವ ವೈರಾಗ್ಯ ಅಂತಾರಲ್ಲ, ಇಲ್ಲಿಂದ ಚಂದಮಾಮನ್ ನೋಡ್ಕೊಳಂತಕ. ಅದೇಕಪ್ಪ ನೀ ಹೇಳ್ದಲ್ಲ ರಾಮಾಯಣ ಕಥೆ. ಹೋಗವ್ರಂತಲ್ಲ, ಅದಕ್ಕ ಚಂದಮಾಮಂದು ದಿನ ಅಂತ ಬೇರೆ ಆಚರಣೆ ಮಾಡ್ತಾರಂತ. ಅದೇನಂತಾರ ಕಾಣಿ ಅದ? ಯಾರಿಗ್ ಗೊತ್ತು, ನೀನೇ ಒಂದು ಪದವ ಹೇಳು. ಅದೇ ನಮ್ ಕಮಲಕ್ಕಂಗ್ ಗೊತ್ತಕ್ಕಪ್ಪ. ಇರು ನಾನು ಇಂಗ್ಲಿಷ್ ಪಾಠಕ್ ಹೋಗೋದಿಲ್ವ ಅಲ್ಲಿ. ನಮ್ಮ ಮೇಡಮ್ಮ ಹೇಳ್ಕೊಡ್ತಿದ್ದ. ಅದೇನೋ ಈ ಸೂರ್ಯನಿಗೆ ಸನ್ನು ಅಂದರಂತೆ, ಆಯ್ತಾ. ಆಮೇಲೆ ಇದು ಯಾವ್ದಪ್ಪ ಅದನ್ನ ಹೇಳ್ದಲ್ಲ, ಚಂದ್ರ, ಅದು ಮೂನು. ಜಾಮೂನ್ ಅಲ್ಲ ಕಯ್ಯ, ಗೊತ್ತಾಯ್ತು ಮೂನು. ಜಾಮೂನು ಅಂತ. ಅದೇ ಹಂಗೆ ಜಾಮೂನು ರೌಂಡಕ್ಕೆ ಇರೋದಲ್ಲಪ್ಪ. ಅಂತೇನಿಲ್ಲ ಬಿಡು. ಇಂಗ್ಲಿಷ್ನಾಗೆ ನೀನ್ ಮಾಡಿದ್ರೆ ಎಲ್ಲಾ ಸೈಜು ಆಯ್ತವೆ. ಅಂದ್ರೆ ನೀನ್ ಮಾಡಿದ್ರೆ ಜಾಮೂನು ಅಂದ್ರೆ ಇಂಗ್ಲಿಷ್ನಾಗೆ ಒಂದ್ ಹಣ್ಣುಗೂ ಹೇಳ್ತಾರೆ. ಹೌದು, ಹೇಳ ನೋಡೋಣ ಯಾವ ಹಣ್ಣು? ಅದ್ಯಾವ್ದೋ ನೆಪ್ಪಗ್ ಗೊತ್ತಿಲ್ಲ, ಹೇಳಪ್ಪ ನೀನೇ. ನೀನ್ ಹೇಳವ ಕಮಲ. ನೇರಳೆ ಹಣ್ಣು ನೋಡ್ದ? ಆ ನೇರಳೆ ಹಣ್ಣು ಗುಂಡಕ್ಕಿದ್ದದವ. ಹಂಗಲ್ಲ ಕಣಣ್ಣ, ಅದಕ್ಕೆ ಜಾಮೂನು ಅಂತಾರೆ. ಜಾಮೂನು ಅಂದ್ರೆ ಇಂಗ್ಲಿಷ್ನಾಗೆ. ನೀನ್ ಕಲ್ತ್ಕತಿ ನಿಂತಿದ್ದಲ್ಲ ಹೊಸ ಪದ. ನೇರಳಗ ಜಾಮೂನು ಅಂತಾರಯ್ಯ. ಈಗ ಜಾಮೂನ್ ಜಾಮೂನ್ ಈಗ ಇಲ್ಲಿ ತಟ್ಕೆಯಲ್ಲಿ ಇಟ್ಕೊಂಡ್ ಮಾರ್ತಿರ್ತಾರಲ್ಲ ಜಯಣ್ಣ, 1 kg ಜಾಮೂನ್ ಕೊಡು ಅಂದ್ರೆ ಅಮ್ಮ ಇಲ್ಲಿ ಸಿಗಾಕಿಲ್ಲ ಅನ್ಬಿಟ್ರೆ ಏನ್ ಮಾಡೋದು? ಯಾವ ತಟ್ಗೆಯಲ್ಲಿ ನೀನ್ ಹೇಳ್ತಾ ಇರೋದು? ರಸ್ತೆ ಸೈಕಲ್ ನಾಗ ಇಟ್ಕೊಂಡ್ ಮಾರ್ತಿರೋದು. ಅವ್ನ್ ಕೊಡ್ತಾ, ಅವ್ನ್ಗೆ ಹೇಳ್ಬೇಕು ಇದನ್ನೇ ನಾನು ಇಂಗ್ಲಿಷ್ ನಲ್ಲಿ ಹೇಳ್ದೆ ಕೊಡು ಅಂತ ಕೊಡ್ತಾನೆ. ಸರಿ ಬಿಡು, ಅವನು ಕಲ್ತ್ಕೊಂಡಂಗ ಆಯ್ತಾ. ಆಮೇಲೆ ಏನಾದ್ರೂ ಜಾಮೂನ್ ಕೊಡು ಅಂತ ಕೇಳಿದ್ರೆ ರಪ್ಪನ್ ಬಾರ್ಸ್ ಗಿರ್ಸ್ ಕಳಿಸ್ದಾನೇನೋ. ಅಲ್ಲ, ಈಗ ದಿನಕ್ಕೊಂದ್ ಪದ ಅಲ್ಲಪ್ಪ ಕಲ್ತ್ಕತಿರೋದು. ಹೂಕಪ್ಪ, ಒಂದ ಸ್ಲೇಟ ಕೊಳ್ಳಿ ನೆತಕಬಿಡು. ಈಗ ಯಾವ್ಯಾವ ಭಾಷೆ ಕಲಿಬೇಕು ಹೇಳಿ ನೀನು? ಇಂಗ್ಲಿಷ್ ಒಂದಯ? ಇಂಗ್ಲಿಷ್ ಒಂದಿ. ಮ್ಯಾಲ್ಗಡೆ ಇಂಗ್ಲಿಷ್ ತಿಂದ ಬರ್ಕ, ಕೆಳಗಡೆ ಕನ್ನಡದ ಬರ್ಕ. ನಿಂಗ್ ಕೇಳಿದ್ರೆ ಅದ್ ಕನ್ನಡದಾಗ ಹೇಳು ಅಂದ್ರೆ ಇಲ್ಲಿ ನೋಡ್ಕೊ ಅಂತ ಹೇಳು. ಹಿಂದೆ ಏನ್ ಮಾಡ್ತಿದ್ರು, ನಮ್ಮ ಹಳ್ಳಿ ದಿಕ್ ಬರ್ತಿರ್ನಿಲ್ವಾ,
ಶನಿದೇವ್ರ ಪಟವ ಹಾಕೊಂಡು ಶನಿದೇವರ ಭಕ್ತಿ ಅನ್ಕೊಂಡು ಹಂಗ್ ನ್ಯಾತಾಕಂಡ್ ಓಡಾಡು ಅಂತ ನೀ ಹೇಳ್ತಾ ಇರೋದು. ಒಂದು ಸಂಬಂಧ ಇಲ್ಲ ಮತ್ತ ದೇವ್ರ ವಿಚಾರದಲ್ಲಿ ನಕ್ಸಾಟ್ಕೆ ಮಾಡ್ಬೋದು. ನಕ್ಸಾಟ್ಕೆ ಅಲ್ಲಕಪ್ಪ, ನಾನು ಭಯ ಭಕ್ತಿ ನಂಗಿಲ್ವ ಜಯಣ್ಣ? ಹಂಗಲ್ಲ, ಅವರು ಹೊಟ್ಟೆಪಾಡಿಗೆ ಮಾಡ್ತಾರೆ. ಈಗ ಏನೋ ಒಂದು ಈಗ ಆ ವಿಚಾರ ಬೇಡ. ನಾನು ಹೇಳಿದ್ದು ನಿಂಗೆ ಈ ಇಸ್ಲೇಟ್ನಾಗೆ ನೀನು ಓದ್ ಕಡೆ ಎಲ್ಲ ಎಲ್ಲರಿಗೂ ಒಂದೊಂದ್ ಪದ ಕಲಿಸ್ಬೋದಲ್ಲ. ಹೌದು, ನಾವು ಕಲ್ತ್ಕತೀವಿ ನಮ್ಮನೆ ತಾವಕ್ ಬಂದ್ರೆ. ಅಪ್ಪ ನಾನ್ ಕಳ್ಕೊಳ್ಳೋದೆ ಅಷ್ಟು ಕಷ್ಟ ಬಿದ್ದು ಕಲ್ತ್ಕೊತಾವ್ನಿ. ಬೇರೆಯವ್ರಿಗೆ ಹೇಳ್ಕೊಡಕ್ ಹೋದ್ರೆ ಇವ್ನ್ಯಾನ ತಪ್ಪು ಹೇಳ್ಕೊಡ್ತಾನೆ ಅಂತ ಅನ್ಬಿಟ್ಟು ಒಟ್ಟಿಸ್ಕೊಂಬದ್ರ ನಾ ಏನ್ ಮಾಡ್ಲಿ ಅಣ್ಣ. ಈಗ ಆಗ್ಲೇ ನಮ್ ದೇಶದಿಂದ ಒಬ್ರು ಹೋಗವ್ರೇನಲ್ಲ, ಅವರು ಭೂಮಿ ಮ್ಯಾಕೂ ಇಲ್ಲ ಚಂದ್ರನ್ ಮ್ಯಾಕೂ ಇಲ್ಲ, ಮಧ್ಯದಾಗ ಒಂದ್ ಜಾಗ ಐತಂತೆ. ಅಲ್ಲಿ ಏನು ಮನ್ಸನ್ನ ಭೂಮಿ ತಕ್ಕೆ ಎಳ್ಕತ್ತಲ್ಲ, ಅದಕ್ಕೇನೋ ಅಂತಾರಂತ ಇಂಗ್ಲಿಷ್ನಾಗೆ. ಕನ್ನಡದಾಗೂ ಮೇಷ್ಟ್ರು ತಲೆ ಮೇಲೆ ಹೊಡೆದು ಹೇಳ್ಕೊಟ್ಟಿದ್ರು. ಗುರುತ್ವಾಕರ್ಷಣ ಶಕ್ತಿ ಅಂತ. ಈ ನಿನಗೆ ಮೇಷ್ಟ್ರು ಇಸಿ ಮೇಷ್ ಉಣದಲ್ಲೇ ಕುಟುಕ್ ಪುಟ್ಟಿರ್ಲಿಲ್ವಾ ತಲೆಯ? ಅದು ಚೆನ್ನಾಗಿ ನೆನಪು ಮಾಡಿಕೊಂಡವನೆ. ಅದೇ ನನಗ ಡಸ್ಟರ್ ಅಲ್ಲಿ ಕುಟ್ಟಿದ್ರು ಆಮ್ಯಾಕೆ. ಅಲ್ಲ ಬೀಸಿದ್ರು ಕಯ್ಯ ತಪ್ಪಿಸ್ಕೊಂಡ್ಬಿಡ್ ನೀವ. ನಾನು ಕಿಟಕಿ ಹೋಗಿ ರಪ್ಪನ್ ಬಿತ್ತು, ಗಾಜ್ ಹೊಡೆದೋಯ್ತು. ನೋಡ್ದ, ನನ್ಗೆ ಸೀಮೆ ಸುಣ್ದಾಗ ಕುಟ್ಗಿದ್ದೆ ನಿನ್ ನೆನಪು. ಅದೇನೋ ಹೇಳ್ದಲ್ಲಪ್ಪ ನೀನು ಅದೇ ಕುಟುಕದಾಗ. ಅಲ್ಲ, ಅದು ಒಂದ್ ಜಾಗ ಇದ್ದದಂತೆ ಕಣ್ಣಣ್ಣ. ಅಲ್ಲಿ ಚಂದ್ರಂದು ಇರಕಿಲ್ವಂತೆ, ಭೂಮಿದು ಇರಕಿಲ್ವಂತ ಆಕರ್ಷಣೆ. ಆ ಜಾಗದಾಗೆ ಮನ್ಸ ತೇಲಾಡ್ತಾ ಇರ್ತಾನಂತೆ ಕಣಪ್ಪ. ನನಗ ಈಗ ನೆಪ್ಪ ಆಯ್ತು, ನಮ್ಮ ಅಪ್ಪ ಹೇಳ್ತಿದ್ದ ಕತೆ. ಏನ ಅದೇನೋ ತ್ರಿಶಂಕು ಅಂತಾರಲ್ಲಪ್ಪ, ಅದೇ ರಾಜ ತ್ರಿಶಂಕು ಸ್ವರ್ಗ, ಅದು ವಿಶ್ವಾಮಿತ್ರ ಆಯ್ತಾ. ಅವನು ಈ ಕಡೆಗೂ ಬರಕಾಗದೆ ಆ ಕಡೆಗೂ ಹೋಗಕ್ಕಾಗ್ದೆ ಮಧ್ಯದಲ್ಲಿ ನಿಂತಿದ್ದಲ್ಲ, ಅವಾಗ ಇತ್ತು ಅಂತ ಕಾಣಿಸ್ತದಕ್ಕಪ್ಪ ಅದೆಲ್ಲ. ಅಣ್ಣ ಎಲ್ಲಾ ಮ್ಯಾಲ್ಕೆಲ್ಲ ಆರ್ಬಿಡ್ತಾರಲ್ಲ, ಮ್ಯಾಲಿಂದ ಕುಂತ್ಕೊಂಡ್ ಭೂಮಿ ಎಲ್ಲ ನೋಡಕ್ಕೆ ಇಸ್ಲೆಟಲೈಟ್ ಅಂತಾರಂತಲ್ಲ, ಏನವ ಅಂತಾರ ಸ್ಯಾಟಲೈಟ್. ಅದು ಅಲ್ಲೇ ಇರ್ತದಂತ ಕಣ್ಣ. ಅದ ರಿಪೇರಿ ಮಾಡಕ್ಕೆ ಇದ್ ಮಾಡಕ್ಕೆ ಅಂತ ಹೇಳಿ ಅಲ್ಲೇ ಒಂದ್ ಕೇಂದ್ರವ ಮಾಡವ್ರಂತೆ. ಇಲ್ವಾ? ಅಲ್ಲಿಗೆ ಇವರು ಹೋಗಿರೋದು. ಅಲ್ಲೋಗಿ ಏನ್ ಮಾಡ್ತಾರು ಕಾಣಿ? ಏನು ಇದನ್ನೆಲ್ಲ ತಗ ಹೋಗವ್ರಂತ ಕಣ, ಬೀಜವಾ ಅಲ್ಲ, ಅದ್ರದ್ದೇನೋ ಪರೀಕ್ಷೆ ಮಾಡ್ತಾರಂತೆ. ಆಮೇಲೆ ಇನ್ನು ಏನೇನೋ ತಗ ಹೋಗವ್ರಂತಪ್ಪ ಪರೀಕ್ಷೆ ಮಾಡಕ್ಕೆ, ಸಂಶೋಧನೆ ಮಾಡಕ್ಕೆ. ಕಮಲಕ್ಕ ಅದೇನೋ ಮೊಳಕೆ ಬತ್ತದ ಅಂತ ನೋಡ್ತಾರಂತೆ. ನೀರಿಲ್ದೆ ಬಂದದವ ಅಲ್ಲ ಕಣಣ್ಣ, ನೀರು ಅಂತಲ್ಲ, ಇಲ್ಲಿ ವಾತಾವರಣ ಇಲ್ಲೇ ಹೆಂಗೈತೆ ಅಲ್ಲಿ ಹೆಂಗೈತೆ ವ್ಯತ್ಯಾಸ ಅಲ್ವೇ? ಅಲ್ಲಿ ನೀರಿಗೆ ಹಾಕ್ತಾರೆ, ಬೀಜ ನೆಟ್ ಬಿಡೋದು, ನೀರನ್ನ ನೆನ್ಸೋದು, ಆ ವಾತಾವರಣಕ್ಕೆ ಮೊಳಕೆ ಬರ್ತದೆ ಅಂತ ಹೋಗ್ಬೋದಯ್ಯ ವ್ಯವಸಾಯ ಮಾಡಕ್ಕೆ. ಅಲ್ಲ, ಅದು ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಆಯ್ತಲ್ಲಣ್ಣ. ಈಗ ಜಯಣ್ಣ ಹೇಳಿಲ್ವಾ, ಹಂಗ ಹೋಗ್ಬೇಕು ನೀನು ರಾಕೆಟ್ ಅಲ್ಲಿ ಹೋದ್ರಾಯ್ತು ಬಿಡವ. ಅದಕ್ಕೆ ಎಷ್ಟು ಖರ್ಚಾಯ್ತದೆ ಗೊತ್ತಾ? ಕಳಿಸ್ಬೇಕಲ್ಲ ಯಾರು. ನಿಮ್ಮೆಲ್ಲ ಸ್ಪಾನ್ಸರ್ ಮಾಡಿ ನಾನು ಹೋಯ್ತೀನಿ. ಅದೇನದು ನೋಡ ಬಿಡಮ್ಮ. ಹಂಗಂದ್ರೆ ಹಿಂದಿನ ಕಾಲದಾಗೆ ನಮ್ ತಾತ ಒಂದ್ ಕತೆ ಹೇಳುವ. ರಾತ್ರಿ ದ್ಯಾವ್ರು ಪ್ರತ್ಯಕ್ಷ ಆಗಿ ಹಿಂಗೆ ನಿನ್ನಂತವನ್ಗೆ ನಾಳೆ ರಾತ್ರಿ 12 ಗಂಟೆಗೆ ವಿಮಾನ ಬರ್ತದೆ, ಪುಷ್ಪಕ್ ವಿಮಾನ, ನೀನೊಬ್ಬ ಬಾ ಕರ್ಕ ಹೋಯ್ತೀನಿ ಇನ್ನಂತೆ. ಇವ ಮನಗೋಗಿ ಅವನ ಹೆಂಡ್ತಿ ಹೇಳಂತೆ, ಯಾರಿಗೂ ಹೇಳ್ಬೇಡ, ನೀನ್ ಬೇಕಾರ್ ಬಾ, ನಾ ಹೋಯ್ತೀನಲ್ಲ ಪಕ್ಕದಾಗೆ ಕೆಳಗಡೆ ಕಾಲಿಡ್ಕೊಂಡು ನಿಂತ್ಕೊಬಿಡು. ಅದ್ಯಾಕ ಹೊಸಿವಿ ಜೋರಾಗಿ ಹೇಳು. ಅಲ್ಲ, ಯಾರಾದ್ರು ಕೇಳಿಸ್ಕೊಬಿಟ್ರೆ ಅಂತ. ಅಲ್ಲ, ನೀನ್ ಹೇಳ್ದಲ್ಲಪ್ಪ. ಆಮೇಕಿಂದ ಅವನ ಹೆಂಡತಿ ಪಕ್ಕದ ಮನೆ ಪಾರ್ವತಮ್ಮಂಗೆ ಹೇಳದ್ಲು, ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ಹಂಗೆ 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 ಆಗಿ ಮಾರನೇ ದಿವ್ಸ ಊರೇ ಹೋಗ್ಬಿಟ್ಟಿತ್ತಂತೆ. ಇವನ ಹಿಡ್ಕಂಡ ಎಲ್ಲಿ 12 ಗಂಟೆಗೆ ಪುಷ್ಪಕ್ ವಿಮಾನದಾಗೆ ಎತ್ಕೊ ಹೋದ್ರೆ ಇಡೀ ಊರೇ ಅವನ್ ಕಾಲ್ ಹಿಡ್ಕೊಂಡು ಎಲ್ಲರೂ ಇಡೀ ಆಮೇಲೆ ಅವನೇ ಕೈ ಬಿಡ್ಬಿಡ್ನಂತೆ. ಎಲ್ಲ ಕೆಳಗ್ ಬಿದ್ರು. ಹಂಗೆ ನಿಂದು ಈ ಸ್ಪಾನ್ಸರ್ ಕತೆನೂ ಹಂಗೆ ಆಯ್ತು. ಆಯ್ತು ಬಿಡು, ನೋಡಮ್ಮ ಯಾರು ಎಲ್ಗೋಯ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಕಣ. ಮ್ಯಾಕ್ ಹೋಗೋದಂತೂ ಗ್ಯಾರಂಟಿ ಬಿಡಪ್ಪ. ಅಲ್ಲ, ಅದಲ್ಲ ಕಣಣ್ಣ, ಇದು ಬದುಕಿರಂಗೆ ಹೋಗೋದು ನಾವ್ ಹೇಳ್ತಾ ಇರೋದು. ಹೋಗಮ್ಮ ಬಿಡವ್ವ. ಈಗ ನಾ ಹೇಳಿವ ಮೊದ್ಲಿ ಯಾರೇನಾದರೂ ಎಲ್ಗೋದರು ಹೇಳಕ್ ಆಗೋದಿಲ್ಲ ಕಣ. ಆದ್ರಿಂದ ಈಗ ಅದ್ಯಾರೋ ಹೋಗಿರೋದು ಅಲ್ಲಿ ಭಾವನೆ ಮಾಡಿಕಳಪ್ಪ, ತಪ್ಪೇನಿಲ್ಲ. ಯಾರಿಗ್ ಗೊತ್ತು, ನಾಳೆ ದಿವಸ ನಿನ್ನೆ ಆಯ್ಕೆ ಮಾಡ್ಬೋದು. ಹಳ್ಳಿ ಕಡೆಯಿಂದ ಒಬ್ಬನ್ ಕರ್ಕ ಹೋಗ್ಬೇಕು ಅಂದಾಗ ಚಂದ್ರಣ್ಣ ಯಾಕೆ ಹೋಗ್ಬಾರ್ದು? ಹೋಗೋದಿಲ್ಲ ಕಣ. ಯಾಕೆ? ಅಲ್ಲಿ ಮಾತಾಡಕ್ ಬೇಕಲ್ಲಪ್ಪ. ನೀ ಚೆನ್ನಾಗಿ ಹೇಳ್ದೆ ಅಲ್ಲ, ಮಾತಾಡ
ಮಾತಾಡಕ್ಕ ಕರ್ಕೊಂಡ್ ಹೋದಾರು ನಿನ್ನ. ಅಲ್ಲಕ್ಕವ ದೂರ ಹೋಗ್ಬೇಕಲ್ಲವ, ಮಾತಾಡ್ಕೊಂಡು ಹೋಗಮ್ಮ. ಅಣ್ಣ ಅದೇನೇನ್ ಗಂಟ್ಗಟ್ಲೆ ಅನ್ಕೊಂಡ, ಗಂಟ್ಗಟ್ಲೆ ಆಯ್ತದ ಇಲ್ಲ ಅನ್ನಕ್ಕಿಲ್ಲ, ಹೆಸರು ಬಿಗಿ ಹಿಡ್ಕೊಂಡ್ ಕುಂತಿರ್ಬೇಕು ನೀನು. ಮಾತಾಡಂಗಿಲ್ವವ? ಬೇಡ ಅಂತ ನಾವು ಹಾಕ್ಬಿಟ್ಟಿರ್ತಾರಲ್ಲಪ್ಪ, ತೆಗದ್ ಮಾತಾಡ್ಬೋದು ಕಣ. ಮಾತಾಡ್ಬೋದ? ಅಲ್ಲ, ಅಲ್ಲಿಗೆ ಹೋದ್ಮೇಲೆ ಮಾತಾಡ್ಬೋದು. ಆದ್ರೆ 2-3 ಜನನ್ನ ಹಂಗೆ ಸ್ನೇಹಿತರು ಅಂತೆಲ್ಲ ಕರ್ಕೋಕ್ ಆಯ್ತದೋ ಇಲ್ಲೋ ಗೊತ್ತಿಲ್ಲ. ನಿಮ್ಮನ್ನು ಸೆಲೆಕ್ಟ್ ಮಾಡಿ ಅಂತ ಅನ್ಬಿಡ್ತೀನಿ. ಇರ್ಲಿ ಬಿಡು, ಈಗ ವಿಚಾರ ಯಾಕೆ ಬಂತು ಗೊತ್ತೇ? ಈಗ ಚಂದ್ರ ಅವನೇ, ಸೂರ್ಯ ಅವನೇ, ಭೂಮಿ ಅವನೇ, ಎಲ್ಲಾರದ್ದು ಸೇರ್ಕೊಂಡು ಏನೋ ಸಂಶೋಧನೆಗಳ ಅವ್ರು ಮಾಡ್ತಾ ಇರ್ತಾರೆ. ನಾವು ಇಲ್ಲಿಂದಲೇ ನೋಡ್ಕೊಂಡು ಚಂದ್ರಂದು ಸೂರ್ಯಂದು ಎಲ್ಲಾ ತರ ದಿನಗಳನ್ನ ಆಚರಣೆ ಮಾಡ್ಕೊಂಡು ಭಯ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತೀವಿ. ಈಗ ನೋಡಪ್ಪ, ಚಂದ್ರ ಅಂತಿದಂಗೆ ನೆಪ್ಪಾಯ್ತು ಕಣ್ ಜಯಣ್ಣ. ಏನ್ ನೆಪ್ಪಾಯ್ತು ನಿಂಗೆ? ಈಗ ದೂರದಲ್ಲಿ ಚಂದ್ರನ್ನ ನೋಡ್ಕೊಂಡು ಯಾರು ಹೋಲಿಸ್ತಾರೆ ಹೇಳು? ಹೆಣ್ಣಿಗೆ ಚಂದ್ರವದನ ಅಂತ ಅನ್ನೋದಿಲ್ವಪ್ಪ, ಸೂರ್ಯವದನ. ಗಂಡ್ಸು ಅಂದ್ಕೊಂಡಿದ್ದೆ ಕಣಣ್ಣ, ಶಶಿಧರ. ಓ, ನೀ ಹಂಗ ಬತ್ತಿದ ಇವನ ಹೆಸರೇ ಮಡಗಿಲ್ವೇ ಇವ್ರವ್ವ? ಚಂದ್ರ ಅಂತ ಇರ್ಲಿ, ಅಣ್ಣ ಆಮೇಲೆ ಚಂದ್ರ ಹುಟ್ತಿದ್ದಂಗೆ ಚಂದ್ರಣ್ಣ ಅಂದಾರ ಇವನ್ಗೆ. ಏನಂತಿದ್ರಪ್ಪ? ಚಂದ್ರ ಅಂತ ಕರಿತಿದ್ರು. ಚಂದ್ರು ಲೇ ಚಂದ್ರಿ ಅನ್ನೋರು. ಈಗ ಅಣ್ಣ. ಸರಿ ಬಿಡು, ನೀನು ಹೇಳ್ದೆ ಚೆನ್ನಾಗಿ ಹೇಳ್ದ ಕಣ್ಬಿಡು. ಅಲ್ಲ, ಮುಂದ್ ಕೇಳು. ಅಲ್ಲ ಕಯ್ಯ, ಚಂದ್ರವದನ ನಾನೇನ್ ಹೇಳಕ್ ಹೊಂಟೀವಿ? ಚಂದ್ರಮುಖಿ ಅನ್ನೋದಿಲ್ವಪ್ಪ? ನಾಟಕದಲ್ಲಿ ಇಟ್ಟಿಲ್ವಾ? ಹೇಳಿದ್ರ ಚಂದ್ರಮುಖಿ ಸಖಿ ಆಡ್ತಿರ್ಲಿಲ್ವಾ? ಇದ್ಯಾಕೆ ಹಿಂಗಾಡೆ? ಅಲ್ಲ, ಹಂಗೆ ಆಡ್ತಿದ್ದ ಅಲ್ಲಿ. ಅಲ್ಲ, ನೀನ್ ಆಡೋದು ಹಂಗೆ ಕಣ್ ಸುಮ್ನಿರು. ನಾನೀಗ ಏನಾದ್ರು ಸ್ಟ್ರಿಕ್ಟ್ ಆಗಿ ಕುಂತ್ಕೊಂಡು ಆಡಿದ್ರೆ ಏನು ರಾಗ, ತಾಳ, ಲಯ, ನಾಟಕ ಮುಗಿಬೇಕು ಅಂದಾಗ ಜನ ಎಲ್ಲ ಓಟ ಮನೆ ಕಡೆಗೆ ಮುಕ್ತಾಯ ಅಂತ. ಅಲ್ಲ ಕಯ್ಯ, ನಗ್ತಿದ ಎಲ್ಲ ನಾ ಹೇಳ್ತಿದ್ರೆ ಪದವ. ಅಲ್ಲ, ನಾನು ಆಡಿದ್ರೆ ಹೆಂಗ ಆಡ್ತೀನಿ ಅಂತ ನಿಮಗ್ ಗೊತ್ತು. ಅಲ್ಲಿ ನಾಟಕದಲ್ಲಿ ಆಡ್ತಿದ್ದು ಅಂತ ನಾ ಹೇಳ್ದಿ ಕಯ್ಯ. ಅವರು ಆದ್ರೆ ಜನ ಬೆಳಗಾನ ನೋಡಿದ್ರಲ್ಲಪ್ಪ, ಹಂಗ ಆಡ್ತಿದ್ರು. ಎಲ್ಲ ನಿದ್ದೆ ಮಂಪ್ರು ಸುಮ್ ಕುಂತಿರೋರು. ಬಾ ಬುಡವೇ ನೀರ್ ಚಿಮುಕಿಸ್ತೇನೋ ಮಧ್ಯ ಹಾಡಿದ್ರೆ ಎಲ್ರಿಗೂ ಎಚ್ಚರ ಇಲ್ಲ ಬಿಡು. ಈಗ ಅದ್ಯಾಕೆ ಬಂತ ಹೇಳೀಗ? ಈಗ ಅದೇ ಕಯ್ಯ, ಚಂದ್ರನ ಹೆಣ್ಣನ್ ಮಕ್ಕಳು ಹೋಲಿಸ್ತಾರ ಅಂತ ನಾ ಹೇಳಿದ್ದು ಅಲ್ವಪ್ಪ? ಆಯ್ತು. ಈ ನಮ್ಗ್ ಅದೇನ ಮೇಷ್ಟ್ರ ಪಾಠ ಎಲ್ಲ ಮಾಡ್ತಿರ್ನಿಲ್ವಪ್ಪ ನಮ್ಗೆ? ಅದೇನ ಇದು ನಾಗಚಂದ್ರ, ಅದೇನ ಪಂಪ್ ರಾಮಾಯಣ, ಅದ್ರಲ್ಲೆಲ್ಲ ಬರೋದಿಲ್ವಾ? ಸೀತೆನ ಹೋಲ್ಸೋದಕ್ಕೆ ಅದೇನೋ ಹಿಂದುಮುಖಿ, ಅದೇನ ಹೇಳ್ತಿರ್ನಿಲ್ವಾ? ಹಿಂದೂ ಅಂದ್ರೇನ? ಹಿಂದೂ ಅಂದ್ರೇನ? ಚಂದ್ರ. ಚಂದ್ರ. ಹೌದೇ? ಗೊತ್ತಿರ್ಲಿಲ್ಲ ನಂಗೆ. ಟುಡ ಅನ್ಕೊಂಬಿಟ್ಟಾನೆ. ಟುಡ ಟುಡೇ ಇಂಗ್ಲಿಷು. ಹಿಂದೂ ಅಂದ್ರೆ ಟುಡೇ. ಅದು ಗೊತ್ತಿರ್ಲಿಲ್ಲ ಕಣಣ್ಣ. ನಾನ್ ಕಲ್ತ್ಕತಾವನಲ್ಲ, ಒಂದೊಂದು ಹೇಳ್ಕೊಡ್ತೀನಿ ಕಲ್ತ್ಕ. ನಾಳೆಗೆ ಏನಂದಾರ ಇಂಗ್ಲಿಷ್ನಾಗೆ? ನಾಳೆ ಹೇಳ್ಕೊಟ್ಟಿಯ? ತೋಮ್ರೋ. ಸರಿ ಇಲ್ವವ? ಯವ್ವ, ಅದು ನಾಳೆಗೆ ಹೇಳ್ತನ್ಬಿಡು. ಅದೇನೆ ಇವತ್ತೊಂದು ಟುಡೇ. ಮುಂದಿನ ವಾರ ಹೇಳಪ್ಪ ಓಲಿ. ಟುಮಾರೋ ಕಣಣ್ಣ. ಟೊಮಾರೋ ಟೊಮ್ರೋ ಅನ್ಬಿಟ್ಟು ಆಮೇಲೆ ಎಲ್ಲಾರು ಇಲ್ಲ ಕಣಣ್ಣ. ಬಿಡವ, ಹೇಳ್ಕೊಟ್ಟಂಗೆ ಹೇಳ್ತೀನಿ. ನಮ್ಮ ಮೇಡಮ್ ಹೇಳ್ಕೊಟ್ರೆ ತಪ್ಪು ಬಿಡು. ಈಗ ನೋಡಪ್ಪ ಜಯಣ್ಣ, ಈಗ ಚಂದ್ರನ್ ಮ್ಯಾಕೆ ಅದೇನೋ ಮೊದಲು ಕಾಲಿಟ್ಟವ್ರು ಯಾರ ಅಂತ ನಮ್ಮೆಲ್ಲ ಓದ್ತಿರ್ನಿಲ್ವಾ? ಓದ್ತಾ ಇದ್ದಾವ ಕನ್ನಡ. ಅದೇನೋ ಮೂನ್ ಅಂತಲೇ ಪಾಠ ಇತ್ಕವ ಅಲ್ವವ? ಅದ್ರಲ್ಲಿ ಅದೇನೋ ಅಮೆರಿಕಾದವರು, ರಷ್ಯಾದವರು ಅದೆಲ್ಲ ಹೋಗಿದ್ರಲ್ಲ. ಅದೇ ನೀಲ್ ಆರ್ಮ್ಸ್ಟ್ರಾಂಗು, ಯೂರಿ ಗಗರಿನ್, ನಾಯಿನೂ ಕಳ್ಸಿದ್ರಂತಲ್ಲ ಲೈಕಾ. ಅಲ್ವಾ ಜಯಣ್ಣ? ಮರ್ತ್ಬಿಟ್ಟಿದೆಯಪ್ಪ. ಈಗ ಶಿವಶುಣ್ಣ ನೆನಪಿಸ್ಕಪ್ಪ. ಹಂಗಲ್ಲ, ಈಗ ಅದನ್ನೆಲ್ಲ ನೆಪ್ ಮಾಡ್ಕೊಂಡು ಏನ್ ಮಾಡ್ಬೇಕು? ಮುಂದೆ ಒಂದು 30-40 ವರ್ಷ ಆದ್ಮೇಲೆ ಮಕ್ಕಳುಗಳಿಗೆ ಚಂದ್ರ ಅನ್ನೋ ಪಾಠ ಮಡಗಿದ್ರೆ ಇವ್ರ ಹೆಸರೆಲ್ಲ ಇರಕ್ಕಿಲ್ಲ. ಮತ್ತೆ ಯಾರ ಹೆಸರು ಇರ್ತದೆ ಹೇಳು? ನನ್ನ ಹೆಸರು ಇದ್ದದ. ನಿಂದು, ನಂದು, ಕಮಲಕ್ಕಂದು ಇರ್ತದೆ. ಆ ಕಡೆ ಹೋದವ್ರು ಏನ್ ಪರಕ್ನಾಗ ಬರ್ನೇ ಇಲ್ಲ, ಹಂಗೆ ಓಟೋದ್ರು ಒಂದ್ಲಯ್ಯ. ಹಂಗಲ್ಲ, ಹೇಳಿದ್ ಹಂಗ ಆಗ್ಬೇಕು ಅಂತ ಇತಿಹಾಸವ ಸೃಷ್ಟಿ ಮಾಡ್ಬೇಕು. ಹೊಸ್ದು ಹಿಂಗೆ. ಮತ್ತ ಮೊನ್ನೆ ಹಿಂಗೆ ಮಾತಾಡ್ತಾ ಯಾರೊಬ್ರೊಂದು ವಿಚಾರ ಹೇಳ್ತಿದ್ರು. ಈಗ ಹಿಂದಿನ ಕಾಲದಾಗೆಲ್ಲ ನೋಡಪ್ಪ, ನ್ಯಾಯ, ಪಂಚಾಯತಿ, ತೀರ್ಮಾನ ಇಂಥವನ್ನೆಲ್ಲ
ಹಳ್ಳಿ ಕಡೆಲೆ ಮಾಡಾರಂತೆ. ಮೂಕಪ್ಪ. ಈಗ ಮರನೇ ಸಾಕ್ಷಿ, ಈ ಮರ ಸಾಕ್ಷಿ, ಈ ಸೂರ್ಯ ಸಾಕ್ಷಿ, ಈ ಚಂದ್ರ ಸಾಕ್ಷಿ, ಹಿಂಗೆ ಪಂಚಭೂತಗಳ ಸಾಕ್ಷಿನಾಗೆ ಈಗ ಅವನು ಕಾಸು ಕೊಡೋದಾಯ್ತು, ಇನ್ನೇನೋ ಕೊಡೋದಾಯ್ತು, ಇನ್ನೇನೋ ಒಂದು ವಾಗ್ದಾನ ಕೊಡೋದಾಯ್ತು ಮಾಡ್ತಿದ್ರಂತೆ. ಅಂದ್ರೆ ಅಲ್ಲಿ ಸಾಕ್ಷಿಯಾಗಿ ನಿಂತವ್ರು ಮುಖ್ಯ ಆಗಲ್ಲ, ಅವ್ರ ಮನಸ್ಥಿತಿ ಮುಖ್ಯ ಆಯ್ತು ಇಲ್ವಾ. ಭಯ ಭಕ್ತಿ ಇತ್ತು ಕಂಡ್ಬಿಡು ಜಯಣ್ಣ. ಅಲ್ಲಿ ಈಗ ಮರ ಅಂತಂದ್ರೆ ಅಲ್ಲಿ ದೇವ್ರವ್ರೆ ಅಂತ ನಂಬಿಕೆ ಇತ್ತು ಅಲ್ವಪ್ಪ. ಹಳ್ಳಿ ಮರದಲ್ಲಿ ಒಂದ್ ದೇವ್ರದೆ, ಬೇವಿನ ಮರದಲ್ಲಿ ಒಂದ್ ದೇವ್ರದೆ, ಎಲ್ಲಾ ಮರದಲ್ಲೂ ದೇವ್ರದೆ ಅಂತ ಅನ್ಕೊಂಡಿದ್ರು. ಅದಕ್ಕೆ ಭಯ ಭಕ್ತಿ ಇರ್ತಿತ್ತು, ತೆಪ್ಪ ಹೇಳ್ತಿರ್ನಿಲ್ಲ, ಸುಳ್ಳು ಹೇಳ್ಬಿಟ್ಟು ಸಾಧಿಸ್ಕೊಳಕ್ ಆಯ್ತಿರ್ನಿಲ್ಲ, ಸತ್ಯವೇ ಹೇಳ್ಬೇಕು. ಮತ್ತೆ ಪಂಚಾಯತಿದಾರರು ಹಂಗೆ ಇದ್ರಲ್ಲ ಜಯಣ್ಣ, ಆ ಹಳ್ಳಿ ಕಟ್ಟೆ ಮೇಲೆ ಕುಂತ್ಕೊಂಡು ಪಂಚಾಯತಿ ಹೇಳೋರುವೆ, ಅಪ್ಪೋಯ್ ನಾನು ಅದೇನೋ ಸತ್ಯ ಹೇಳೋ ಸ್ಥಾನದಲ್ಲಿ ಇವನಿ, ನಾನೇನಾರುವೆ ತೀರ್ಪ ತಪ್ಪ ಕೊಟ್ಬಿಟ್ರೆ ನನಗ್ ತೊಂದರೆ ಆಯ್ತೆ ಅಂತ ಭಯ ಇತ್ತು. ಊರವ್ರುವೆ ಆ ಯಜಮಾನನ್ ಮಾತ ಕೇಳರು. ಅಪ್ಪ ನಮ್ಮ ಯಜಮಾನ ಹೇಳವನೆ, ಅವನೇ ನಮ್ಗೆ ಅದೇನೋ ಹೇಳ್ತಿದಾರೆ, ಇದೇನೋ ಈ ಸಿಟಿನಾಗ ಹೇಳ್ತಾರಲ್ಲ ನ್ಯಾಯ ಕೊಡೋರ್ನ, ಜಡ್ಜು. ಅದು ಇನ್ನೊಂದ್ ಪದ ಹೇಳ್ದ ಜಸ್ಟಿಸ್. ಜಸ್ಟಿಸ್ ಅಂದ್ರೆ ನ್ಯಾಯವ, ನ್ಯಾಯ ಅಂದ್ರೆ ಜಡ್ಜು ಅಂದ್ರೆ ನ್ಯಾಯವಾದಿ ಅಲ್ವಾ. ಅದಕ್ಕೆ ನ್ಯಾಯಾಧೀಶ. ನ್ಯಾಯವಾದಿ ಅಂದ್ರೆ ನ್ಯಾಯಕ್ಕಾಗಿ ವಾದಿಸ್ತಾರಲ್ಲ ಲಾಯರು, ಅವರು ಅದೇ ಸಾಕ್ಷಾತ್ ದೇವ್ರು ಅಂತ ಅನ್ಕೊಂತಿರ್ತಿದ್ರು. ಅವಾಗ ಪಂಚಾಯತಿ ಕಟ್ಟೆ ಬರ್ಬೇಕು ಅಂತಂದ್ರೆ ಜಯಣ್ಣ ಎಷ್ಟು ಭಯ ಬೀಳ್ತಿದ್ರು ಜನ. ಅಪ್ಪೋಯ್ ನಮ್ಮೇಲೆ ದೂರ ಕೊಟ್ಬಿಟ್ಟವ್ರೆ, ಏನಾದ್ರೂ ನಾನ್ ತಪ್ಪ ನೋಡಿದ್ಬಿಟ್ರೆ ನಮ್ ಮನೆ ಹಾಳಾಯ್ತದೆ, ಸುಟ್ಟೋಯ್ತದೆ ಅಂತ ಭಯ ಇರ್ತಿತ್ತು. ಈಗೇನಿದ್ದು ಜಯಣ್ಣ, ಸುಳ್ಳ ಸಾಧಿಸ್ಕೊಳಕ್ ಓಡಾಡ್ತಾರೆ ಜನ. ಈ ಹಳ್ಳಿ ಕಡೆ ಹೆಂಗ್ ಇರ್ತಾರೆ, ಅವ್ರ ಕುಟುಂಬ ಏನು, ಅವ್ರ ಪರಿಸ್ಥಿತಿ ಏನು ಅನ್ನೋದು ಅಲ್ಲಿ ಕುಂತ್ಕತಿದ್ರಲ್ಲ ಅವ್ರಿಗೆ ಗೊತ್ತಿರೋದು. ಏನಪ್ಪ, ನಮ್ ತಾತ ಒಂದು ಇದನ್ನ ಹೇಳವ, ಹಿಂದಿನ ಕಾಲದಾಗೆ ನ್ಯಾಯ ತೀರ್ಮಾನ ಹೆಂಗೆ ಕೊಡ್ತಾರೆ ಅಂತ. ಇಬ್ರು ಹೆಣ್ಣೈಕಳುಗಳು ಇದನ್ನ ಹಾಕಿದ್ರಂತೆ, ನನಗೆ ದುಡ್ಡು ಕೊಟ್ಟು ವಾಪಸ್ ಕೊಟ್ಟಿಲ್ಲ, ದುಡ್ಡು ಅನ್ಯಾಯ ಮಾಡೋರೆ ಅಂತ ಪಕ್ಕದ ಮನೆಯವ್ರ ಮೇಲೆ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂತ ನ್ಯಾಯಾಧೀಶರು ಇಬ್ರು ಕರ್ಸಿದ್ರಪ್ಪ ನ್ಯಾಯ ತೀರ್ಮಾನ ಮಾಡುವ ಅಂತ. ವಾದ ಪ್ರತಿವಾದ ಎಲ್ಲ ಆಯ್ತು. ಇವರು ದುಡ್ಡು ಇಸ್ಕೊಂಡವ್ರೆ ಅಂತ ಅವರು ಕೊಟ್ಟಿಲ್ಲ ಅಂತ. ದುಡ್ಡು ಕೊಡಕ್ ಅವ್ರ ತಾವ್ ದುಡ್ಡಿದ್ರಲ್ವಾ, ನಾನು ಹೆಂಗ್ ಇಸ್ಕೊಳ್ಳಿ ಅಂತ ಇವ್ರು, ಇಲ್ಲ ನಾನು ಕೊಟ್ಟಿದ್ದೀನಿ ಅಂತ. ಅವ್ರು ಹೆಂಗೆ ತೀರ್ಮಾನ ಮಾಡ್ಕೊಡ್ಬೇಕು, 1 ವಾರ ಬಿಟ್ಕೊಂಬನ್ನಿ ಅಂದ್ರು. ಆಮೇಲೆ ಬಂದಾಗ, ಸರಿ ಬಂದಾಗ ರಸ್ತೆ ಎಲ್ಲ ನೆಟ್ಗಿತ್ತಂತೆ. ಈ ಕಿತ ಬಂದಾಗ ರಸ್ತೆ ಪೂರ್ತಿ ಕೆಸರಂತೆ, ಕೆಸರು ಆಯ್ತಾ. ಇಬ್ರು ಆದಿಗ್ ಬರುವಾಗ 2 ಚೀಟಿನಾಗೆ ಒಂದು ಬಕೆಟ್ನಾಗೋ ಒಂದು ತಪ್ಲೆನಾಗೋ ನೀರ್ ಇಟ್ಬಿಟ್ಟು ಇಲ್ಲಿ ಇವ್ರ ಕಾಲ್ ತೊಳ್ಕೋಬೇಕು, ಈ ಕಡೆಗೆ ಇವ್ರ ಕಾಲ್ ತೊಳ್ಕೋಬೇಕು ಅಂತ ಚೀಟಿ ಮಡಗಿದ್ರಂತೆ. ಇಬ್ರುವೆ ಕಾಲ್ ತೊಳ್ಕೊಂಡು ಒಳಗೆ ಬಂದ್ರು. ಆಮೇಲೆ ಎಟೋತ್ತಿನ ಮೇಲೆ ನ್ಯಾಯಾಧೀಶರು ಬಂದು, ಈಕೆ ಹೇಳ್ತೀರ ಸುಳ್ಳು, ಈಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರಂತೆ. ಅದ ಹೆಂಗೆ ಹೇಳಿದ್ರಿ, ಏನ್ ಗಲಾಟೆ ಎಲ್ಲ ಮಾಡಿದಾಗ ಕರ್ಕ ಹೋಗಿ ತೋರಿಸಿದ್ರಂತೆ. ಈ ಯಾರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಿದ್ರಲ್ಲ, ಅವ್ರು ಬರೀ ಒಂದೇ ಒಂದು ಚಮ್ ನೀರಲ್ಲಿ ಕಾಲ್ ತೊಳ್ಕೊ ಬಂದಿದ್ರಂತೆ, ಅಷ್ಟು ಕೆಸರಿದ್ರು. ಈ ಅಮ್ಮ ಆ ಕೊಡ ಪೂರ್ತಿ ಏನು ತಪ್ಪಲಿತ್ತಲ್ಲ ಅದೆಲ್ಲ ಪೂರ್ತಿ ಖಾಲಿ ಆಗೋಗಿತ್ತಂತೆ. ಅಂದ್ರೆ ಅವ್ರು ತೋರಿಸಿ ಹೇಳಿದ್ರ, ನೋಡಿ ಇದರಲ್ಲೇ ತಿಳ್ಕೊಳ್ಳಿ, ಇವರು ದುಂದು ವೆಚ್ಚ ಮಾಡ್ತಾರೆ, ಒಂದು ನೀರನ್ನೇ ಸದ್ಬಳಕೆ ಮಾಡಕ್ ಬರಕಿಲ್ಲ ಇವ್ರಿಗೆ ಅಂದ್ಮೇಲೆ ಮನೆನಾಗ ಹಣವ ಇಟ್ಕೊಂಡ್ರಕ್ ಸಾಧ್ಯವ ಇವರು. ಹಂಗಾಗಿ ಈ ಅಮ್ಮನ ಹತ್ರ ದುಡ್ಡು ಇರಲ್ಲ, ದುಡ್ಡು ಕೊಟ್ರಕ್ ಸಾಧ್ಯವೂ ಇಲ್ಲ ಅಂತ. ನೋಡಪ್ಪ, ನ್ಯಾಯ ತೀರ್ಮಾನ ಮಾಡೋದು. ಈಗ ನಮ್ಮಲ್ಲೇ ಕುಲಗಳೆಲ್ಲ ಇರ್ನಿಲ್ವ ಜಯಣ್ಣ, ಕುಲದಕ್ಕೆ ಒಬ್ಬ ಯಜಮಾನ ಇರೋನು ಅಲ್ವಪ್ಪ. ಅವ್ರ ಕುಲಸ್ಥರಲ್ಲಿ ಏನೇನ್ ತಪ್ಪು ನೆಪ್ಪು ನಡೆದ್ರುವೆ ಅವ ಕರೆದ್ಬಿಟ್ಟು ನೋಡ ಹಿಂಗಲ್ಲ ಹಿಂಗೆ ಬದುಕಿ ಅಂತ ಹೇಳ್ಕೊಡೋರು. ಈಗ ಈ ಆಸ್ತಿ ಪಾಸ್ತಿ ಜಗಳ, ಮನೇಲಿ ಗಂಡ ಹೆಂಡ್ತಿರ್ ಜಗಳ, ಮತ್ತೆ ಐಕ ಅಪ್ಪ ಉದಿರ್ನ ನೋಡ್ಕೊಳ್ಳದೆ ಇರೋದು, ಹಣ ಕೊಟ್ಟು ನೀ ಹೇಳ್ದಂಗೆ ಹಣ ಕೊಟ್ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳೋದು, ಇದೆಲ್ಲ ಅಲ್ಲಲ್ಲೇ ತೀರ್ಮಾನ ಮಾಡ್ಕೊಂಡ್ಬಿಡ್ತೀರ. ಅವಾಗ ಅಲ್ಲಕವ ಈ ಪೊಲೀಸ್ ಸ್ಟೇಷನ್ ಎಲ್ಲಿತ್ತು ಅವಾಗ,
ಅದಕ್ಕೆ ಈ ಮಾದೇಶ್ವರನ ಕಾವ್ಯ ಕೇಳೋದಿಲ್ವಾ ಜಯಣ್ಣ ನಾವು ಪದವ ಕಥೆಯ ಅಲ್ಲಿ ಸಂಕಮ್ಗೆ ಕೊಡಬಾರ್ದು ಕಷ್ಟವಾಗಿ ಕೊಟ್ಬಿಟ್ಟು ನೀಲಯ್ಯ ಯಜ್ಜನ್ ಬೇಟೆಗೆ ಹೋಗೋದಿಲ್ವಾ ಅವಾಗ ಕೇಳ್ತಾನೆ ಅಮ್ಮ ಏನು ಒಂಟಿ ಸುಪ್ಪುಡ್ ಗುಡ್ನಲ್ಲಿ ನಿನ್ನ ಬಿಟ್ಬಿಟ್ಟು ಹೊಟ್ಟೋಯ್ತೀನಿ, ರಾತ್ರಿಯೋ ಬೆಳಗ್ಗೆಯೋ ಮಳೆಯೋ ಚಳಿಯೋ ಯಾರಾದ್ರೂ ಬಂದ್ಬಿಟ್ಟು ನಿನ್ನಂತ ಸುಂದರಿಯ ಲಪ್ಟಾಯಿಸ್ಕೊಂಡು ಹೋಗ್ಬಿಟ್ರೆ ಹೆಂಗ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಯಾರೇನೇ ಮಾಡಿದ್ರು ನಾನು ಯಾರಿಗೂ ಸೋಲವಳಲ್ಲ, ನಾನು ಗಂಡುಳು ಗರ್ತಿ, ನಾನು ಪರರಿಗೆ ಸೆರ್ಗ ಆಸವಳಲ್ಲ ಅಂತ ನೀಲ ಹಿಂಗೆ ಹೇಳ್ತಾಳೆ. ಅವಳು ಒಪ್ಪದಿಲ್ಲ ಅಮ್ಮ. ಆವಾಗ ನೀನು ಭಾಷೆ ಕೊಡ್ಲೇಬೇಕು, ನಾನು ಪರರಿಗೆ ಸೇರ್ಗ ಆಸದಿಲ್ಲ ಅಂತ ಕೇಳ್ಕತ್ತಾನಮ್ಮ. ಅವ ಯಾವ್ದೇ ಕಾರಣಕ್ಕೂ ಅವ ಸಂಕವ್ವ ಅವನಿಗೆ ಭಾಷೆ ಕೊಡೋದೇ ಇಲ್ಲ. ನನ್ನ ನಂಬು ನೀನು, ನಂಬಿಕೆ ಇಲ್ಲ ಅಂತಂದ್ರೆ ಏನ ಅದ್ ಬದುಕ ಅದು. ಅದಕ್ಕೆ ಒಳ್ಳೆ ಮಾತು ಅಲ್ವಾ, ಬದುಕು ಅಂದ್ರೆ ನಂಬಿಕೆ ಅಲ್ವಾ, ಜಗತ್ ನಿಂತಿರೋದೇ ಅದ್ರ ಮ್ಯಾಕೆ. ಅದಕ್ಕೆ ಅವಳು ಹೇಳ್ತಾಳೆ, ಅದ್ ಪದ ಬರ್ತದಲ್ಲಪ್ಪ, ಅದು ಕುಲ್ದೋರ್ನೆಲ್ಲ ಸೇರ್ಸಯ್ಯ, ನ್ಯಾಯನಾದ್ರೆ ಮಾಡ್ಸಯ್ಯ ಅಂತ ಹೇಳ್ತಾಳ ಅವಳು. ಹೇಳ್ಬಿಟ್ಟು ತಪ್ಪು ನೆಪ ತೋರ್ಸಯ್ಯ ಹಂಗನ್ಬಿಟ್ಟು ಭಾಷೆ ಕೊಡೋಂತ ಹೆಣ್ಣು ನಾನಲ್ಲ ಅಂತ ಅನ್ಬಿಟ್ಟು ಅವನಿಗೆ ಸವಾಲ ಹಾಕ್ತಾಳೆ. ಆಯ್ತಾ? ಆದ್ರೂ ನೋಡಪ್ಪ ಕುಲ ಪದ್ಧತಿ ಇತ್ತಲ್ಲ ಹಿಂದೆ ಸತ್ಯವಂತರು ಇದ್ದು ಕಣ್ಣ. ಈಗಲೂ ಅವರೇ ಕಣ್ಜಯ್ಯಣ್ಣ ಇಲ್ವಪ್ಪ. ಇಲ್ಲ ಅಂತ ಹೇಳ್ತಾ ಇಲ್ಲ ಕಣ್ಣಣ್ಣ. ನೋಡ ನನ್ನಿಂದ ಏನೋ ಕೆಲ್ಸ ಆಗ್ಬೇಕು ಹೊಗಳ್ತಾವನ ಅಂತ. ಇಲ್ಲಕ್ಕಪ್ಪ ನೀನು ಸತ್ವಂತ. ಹಂಗೆ ನೀನು ಸತ್ಯವಂತನೇಕಪ್ಪ, ಹಂಗ ಅನ್ಕೋಬೇಕು ಕಪ್ಪ. ಇಲ್ವಾ? ಕಮಲಕ್ನು ಸತ್ಯವಂತೆ ಅನ್ಕೋಬೇಕು ಅಲ್ವಾ? ಎಲ್ರೂ ಸತ್ಯವಂತ್ರೆ. ಈಗ ನೋಡಪ್ಪ, ಯಾಕೆ ಹೇಳಿನಿ ಈ ಮಾತಾ ಅಂದ್ರೆ, ಎಷ್ಟೋ ಮಂದಿ ಏನಾಗ್ಬಿಟ್ಟದೆ, ಮನೆನಾಗೆ ಖರ್ಚು ಮಾಡಕ್ಕೆ ಕಾಸಿರಕ್ಕಿಲ್ಲ, ಜಗಳ ಆಡಕ್ಕೆ ಕಾಸಿರ್ತೈತೆ ಅವ್ರಿಗೆ. ತಕ ಹೋಯ್ತಾರೆ, ಅದೇನೋ ಉಗುರಾಗ ಹೋಗೋದು ಕೊಡ್ಲಿ ತಕೊಂಡ್ರು ಅಂತಾರಲ್ಲ, ಹಂಗೆ ಬರ್ಲ ಅಲ್ಲೇ ನೋಡ್ಕತೀನಿ ನಿನ್ನ ಅನ್ನೋದು, ಅಲ್ಲಿ ತಗೋಗ ಕೇಸ್ ಹಾಕೋದು ಇಲ್ವಪ್ಪ. ಅದು ಅಕ್ಕಪಕ್ಕದವ್ರು ಕುಂತ್ಕ ಮಾತಾಡಿದ್ರೆ ಪರಿಹಾರ ಆಗೋಯ್ತದೆ. ನ್ಯಾಯ ಅವರೇ ಹೇಳ್ತಾರೆ. ಏನು ಅನ್ಸರ್ಸ್ಕೊಂಡು ಬದಿಕೊಂಡು ಹೋದ್ರೆ ಚಂದಾಗಿರ್ಬೋದು. ಇಲ್ಲ ಅಂದ್ರೆ ಏನಾಯ್ತದ ಹೇಳು, ಈ ಒಂದು ಸಮಯ ದುಡ್ಡು ಎಲ್ಲ ಹೋಯ್ತದೆ, ನೆಮ್ಮದಿ. ಮತ್ತೆ ಗೆದ್ದ ಮೇಲೆ ಏನು ಅವನ್ಗೇನ್ ನೆಮ್ಮದಿ ಇರ್ತದ? ಅದೇ ಹೇಳೋದಿಲ್ವಪ್ಪ, ದುಡ್ಡಿರಕ್ಕೂ ಇಲ್ಲ. ಹೇಳಪ್ಪ, ಕೋರ್ಟ್ ಕಚೇರಿ ಎದ್ದವ್ರ ಕತೆ ಹೆಂಗ ಅಂದ್ರೆ, ಗೆದ್ದವನ್ ಸೋತವನ್ ಸತ್ತ ಅಂತ ಅಲ್ವಪ್ಪ. ಈ ನ್ಯಾಯ ಪಂಚಾಯತಿ ಅಂತಿದ್ದಂಗೆ ನೆಪ ಆಯ್ತು ನೋಡು. ಕನಕದಾಸ್ ಜಯಂತಿಲಿ ಜಯಣ್ಣ ಅದೇ ಮೈಸೂರ್ನಾಗ ಹೋಗಿದ್ವಲ್ಲಪ್ಪ, ಫಂಕ್ಷನ್ ಮಾಡಿದ್ರಲ್ಲ, ಅದ ಯಾರನ್ನ ಕರ್ಸಿದ್ರು ಕೈ ಹೇಳ್ತೀನಿಲ್ವಾ, ಈ ರಾಗಿ ಮತ್ತೆ ಭತ್ತ ಅಕ್ಕಿ ಕಾಂಪಿಟೇಷನ್ ಶುರು ಆಗ್ಬಿಟ್ವಂತೆ. ನಾನ್ ಹೆಚ್ಚು ನೀನ್ ಹೆಚ್ಚು, ರಾಗಿಗೂ ಬದುಕು ಕಯ್ಯ ಯಾರ ಶಕ್ತಿ ಆಗಿರೋದು. ಆವಾಗ ಅದನ್ನ ಜೈಲ್ಗೆ ಹಾಕ್ಬಿಟ್ರಂತೆ ಇಬ್ರಿಗೂ. ಒಂದ್ ಕಡೆ ರಾಗಿಗೆ, ಒಂದ್ ಕಡೆ ಭತ್ತಕ್ಕೆ ಅಕ್ಕಿಗೆ ಹಾಕ್ಬಿಟ್ಟು ಆಮೇಲೆ ರಾಜ ಪರೀಕ್ಷೆ ಮಾಡ್ತಾನೆ, ಯಾವುದು ಇದು ನಮ್ಗ ಶಕ್ತಿ ಕೊಡೋದು ಅಂತ. ಆಮೇಲೆ ರಾಗಿನೇ ಅಂತಂದಂತೆ. ಅಂದ್ರೆ ಬಡವರು ತಿನ್ನೋದು ಇದು. ಅದಕ್ಕೆ ಇದು ಅನ್ನ ತಿಂದ್ರೆ ಏನು ಗಟ್ಮುಟ್ಟಿ ಆಗೋದಿಲ್ಲ ದೇಹ, ರಾಗಿ ತಿನ್ಬೇಕು ಅಂತ ಅನ್ಕೊಂಡು ನೋಡ, ಅಲ್ಲೇ ಪಂಚಾಯತಿ ತೀರ್ಮಾನ ಮಾಡ್ಕೊಂಬಿಟ್ರು ನೋಡಪ್ಪ. ಆಗ್ಲಿ ನೋಡ್ದವ. ಮತ್ತೆ ಈ ಸತ್ತರಿ ಚಂದ್ರ ಸತ್ಯ ನೋಡಕ್ ಹೋಗ್ಬಿಟ್ಟು ಎಷ್ಟ ಇಲ್ಲ ಪಡೆಪಾಟ್ಲು ಪಟ್ನಲ್ಲಪ್ಪ. ಹೆಂಡತಿ ಕಳ್ಕಂಡ, ಮಗನ್ ಕಳ್ಕಂಡ, ರಾಜ ಕಳ್ಕಂಡ. ಅದು ಪರೀಕ್ಷೆ ಕಂಬಿಡಪ್ಪ, ಪರೀಕ್ಷೆ ಕಯ್ಯ. ಆಮೇಲೆಲ್ಲ ವಾಪಸ್ ಬರ್ತಾರಲ್ಲ, ಹೆಂಗ್ ವಾದ ಮಾಡಿದ್ರು ವಿಶ್ವಾಮಿತ್ರ ಮತ್ತೆ ವಸಿಷ್ಠ. ಹೇಳಿದ್ದಕ್ಕೆ ಅಂದ್ರೆ ಸತ್ಯವಂತರು ಕಷ್ಟವ ಅನುಭವಿಸ್ಬೇಕಾಯ್ತದೆ, ಕೊನೆಗೆ ಎಲ್ಲ ಸುಖ ಆಯ್ತದೆ. ಗೆಲ್ಲದ್ ಯಾವ್ದ? ಸತ್ಯ. ಸತ್ಯಮೇವ ಜಯತೆ ಅಂತ ಹೇಳಿಲ್ವಪ್ಪ ದೊಡ್ಡವರು. ಅದ್ಯಾದ್ರಲ್ಲ ಅದಲ್ಲಪ್ಪ ಪುಸ್ತಕದಲ್ಲಿ. ಪುಸ್ತಕದಾಗಲ್ಲ, ಅದೇನೋ ಹೇಳ್ತಾರಲ್ಲ, ಪುಸ್ತಕದಾಗ ಐತೆ. ಕಯ್ಯ ಭಗವದ್ಗೀತೆನಾ? ಕವ್ವ ಹಂಗೇಳ್. ಮತ್ತೆ ಈಗ ರಾಮಾಯಣ ಮಹಾಭಾರತದಲ್ಲೆಲ್ಲ ನೋಡಪ್ಪ, ಸತ್ಯಕ್ಕೆ ತಾನೇ ಜಯ ಸಿಗೋದು. 5 ಹಳ್ಳಿಯ ಕೊಟ್ಬಿಟ್ಟಿದ್ರೆ ಯಾವ್ದು 5 ಬಾಡು ಅಂತಂದ್ರೆ ಬಾಡ ಅಂದ್ರೆ ಹಳ್ಳಿ ಕೇಳೋದು. ಪಾಂಡವರು ದುರ್ಯೋಧನ ಅದನ್ನು ಕೊಡಲ್ಲ ಹೋಗು ಅಂತಂದ. ಏನಾಗ್ಬಿಡ್ತು,
ಯಾಕೆ ನಿಮ್ಗೆ ಯಾಕೆ ಕೊಡ್ಬೇಕು ಆಸ್ತಿಯ ಅಂತ ಹಂಗೆ ಏನು ದೊಡ್ಡ ಯುದ್ಧನೇ ಆಗ್ಬಿಡ್ಬಿಲ್ವಾ ಕಣಣ್ಣ ಹೌದು ನ್ಯಾಯವಾಗಿ ಸತ್ಯವಾಗಿ ನಡ್ಕೊಂಡ್ರೆ ಯಾವ ಕಾಲದಾಗೂ ಚಂದಾಗಿರ್ಬೋದು ಇಲ್ವೇನಪ್ಪ. ಈಗ ನಾನು ನ್ಯಾಯವಾಗಿದ್ದೀನಿ ಅಂತ ಹೇಳ್ಬಿಟ್ಟಿದ್ಯಾ, ನೀನು ನ್ಯಾಯವಾಗದೀಯ, ಕಮಲಕ್ನು ನ್ಯಾಯವಾಗವಳೆ. ಈಗ ಇದೇ ಖುಷಿಗೆ ಎಲ್ರು ನ್ಯಾಯವಾಗಿ ಏನಾರ ಚಂದಾಗಿರೋ ತಯಾರಿಸ್ಕೊಂಡ್ ಕುಡಿದ್ ಬಿಡಮ್ಮ. ಅಲ್ಲಕ್ಕಪ್ಪ ಚಳಿ ಇಷ್ಟೊತ್ತಿಗೆ ಟೇಮ್ ಆಗದೆ ಟೇಮ್ ಆಗಿದ್ದದು ಮತ್ತೆ ಅಷ್ಟೊತ್ತು ಆಗ್ಬಿಡ್ತಪ್ಪ ಟೇಮು. ಕಣಣ್ಣ ನೀನ್ ಮಾತಾಡ್ತಾ ನೀನ್ ಹೇಳಿದ ಕತೆ ಕೇಳ್ತಾ ಗೊತ್ತೇ ಆಗ್ಲಿಲ್ಲ ನೋಡು. ಟುಡೇ ಹೋಗ್ಬಿಟ್ಟು ಟುಮಾರೋ ಟಾಮ್ರೋ ಬಂದ್ಬಿಟ್ಟದೆ. ಟೋಮ್ರೋ ಹೋಗವ ಏನಾರ ತಕವ. ಅಲ್ಲಕವ ಅದೇನೋ ಹಲಸಿನಣ್ಣು ತರಿಸ್ದೆಲ್ಲವ, ಅದೆಲ್ಲ ಕೋಲಾರ ತುಮಕೂರು ದಿಕ್ಕೆ ಹೋಗಿದ್ದಿ ಕೊಟ್ ಕಳ್ಸವ್ರೆ ಚಂದ್ರಲ್ಸು ಅದೇನ್ ಗೊತ್ತಾಯ್ತು ನಿನ್ಗೆ? ಗಮ ಗಮ ಅಂತಿರ್ಲಿಲ್ವಾ? ಅವು ಆಷಾಢದ ಪೂಜೆ ಅಂತ ತಂಬಿಟ್ಟು ಗಿಂಬಿಟ್ಟು ಏನ್ ಮಾಡಿಲ್ವೇ? ಮಾಡಿದೀನಿ ಕಣ್ಣಣ್ಣ, ಚಾಮುಂಡವ್ವಂಗೆ ಆರತಿ ಮಾಡಕ್ ಮಾಡಿದ್ದೆ. ಈಗ ನಾವೊಂದು ಪಂಚಾಯತಿಯ ನಡೆಸಿ ನ್ಯಾಯ ಕೇಳ್ಬೇಕೀಗ. ನಾನೊಂದ್ ಕೇಳಿದ್ರೆ ನಮ್ಮ ಜಯಣ್ಣ ಎರಡು ಕೊಟ್ಟೇನು ಬಿಡೋಣ, ಅದ್ ಯಾಕಂಗಂದ್ಯಾ? ಮೂರನೇದು ತತ್ತಳೆ ತಿಂದಾದ್ಮೇಕೆ ಏನವ ಏನಾರ ಖಾರಕ್ಕೆ ಏನಾರು ಹಸಿ ಕೊಡ್ತೀನಿ. ನಾನ್ ಕಾಫಿ ಹಿಂದೆ ಅಲ್ಲೇ ಕಾಫಿನೂ ಕೊಡ್ತೀನಿ. ಈಗ ನೀವ್ ಹೊಲ್ಸ್ದಂಡ್ ತಿನ್ಬಿಟ್ಟು ತಂಬಿಡ್ ತಿನ್ಬಿಟ್ಟು ಸೀದಾ ಕಾಫಿ ಕುಡಿಯಕ್ ಆಗಲ್ಲ. ಮದ್ದು ಖಾರ ಬೇಕಲ್ಲ, ಉಪ್ಪೆಸರು ಖಾರವಾ ಅಲ್ಲ. ಹಸಿ ಮೆಣಸಿನ್ಕಾಯಿ ಕೊಟ್ಟೆ ನೀರು. ಅಯ್ಯೋ ಈಗಲೇ ತುಟಿ ಎಲ್ಲ ಉರಿತಾ ಕುಂತದೆ, ಬಾಯೆಲ್ಲ ಒಡ್ಕೊಂಡು ಹಸಿ ಮೆಣಸಿನ್ಕಾಯಿ ಕೊಟ್ಬಿಟ್ರೆ ನೆಗೆಬೇಕಾಯ್ತ ಕಣ. ಬೇರೆ ದಿನೇನಾರು ತಕೊಂಬುವ ತತ್ತಿನಿರೋಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.